ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಗುಡ್ ನೈಟ್ ಅಣ್ಣ. ಗುಡ್ ನೈಟ್ ಅದ್ಗೆ. ನಾವಿಲ್ಲೇ ಇದ್ರೆ ಇನ್ನು ಮಾತಾಡ್ತಾನೆ ಇರ್ತೀರಾ? ನಾವು ಸತ್ಸಂಗಕ್ಕೆ ಹೋಗ್ತಾ ಇದೀವಿ. ಬೈ ಬೈ. ಅಲ್ಲ ಕಣವ, ಇದಕ್ಕಿದಂಗೆ ಹಿಂಗ್ ಮಾಡಿದ್ರೆ ಏನರ್ಥ? ಏ ಅಣ್ಣ, ಇದು ಮಾತಾಡೋ ಟೈಮ್ ಅಲ್ಲ ಅಂತ ನಿನ್ಗೂ ಗೊತ್ತು. ರೂಮ್ ಫುಲ್ಲು ಸೂಪರ್ ಆಗಿ ಅಲಂಕಾರ ಮಾಡಿದೀವಿ. ಯು ಪ್ಲೀಸ್ ಎಂಜಾಯ್ ಆಯ್ತಾ? ಇನ್ನೂ ಏನಾದ್ರು ಮಾತಾಡಿದ್ರೆ ನಮ್ಮ ಮೇಲೆ ಆಣೆ ಅಷ್ಟೇ. ಟಾಟಾ, ಬೈ ಬೈ, ಟೇಕ್ ಕೇರ್. ಗುಡ್ ನೈಟ್. ಅಲ್ಲ ಅಲ್ಲ, ಏಯ್ ನೈಟ್ ಅದ್ಗೆ. ಏಯ್ ನಿಂತ್ಕೊಳ್ಳಿ. ಏಯ್ ಏ ಛೀ, ಹಂಗೆ ನೋಡ್ಬೇಡ ಮಾವ ನೀನು. ನಾನೇ ನೋಡ್ದೆ ಪಾರು. ಒಳ್ಳೆ ಕತ್ಕೊಂಡು ತಿನ್ನೋ ಥರ. ಯವ್ವಾ, ಅಯ್ಯೋ, ತೆಪ್ಪು ತೆಪ್ಪು ಅಂತ ಕೆಣ್ಣೆ ಹೊಡ್ಕ. ನಾನಿವತ್ತು ನಾನ್ ವೆಜ್ ತಿನ್ನಕ್ಕಿಲ್ಲ. ನಾನು ನಾನ್ ವೆಜ್ಜಾ? ನೀ ನನ್ ಬೆಳ್ದೋಯ್ತು, ನನ್ ಶೀತು. ರಾತ್ರಿ ಸ್ವೀಟ್ ತಿನ್ನೋ ಥರ ನೀನು ನನ್ನೇ ತಿನ್ಬಿಟ್ರೆ? ಹಂಗಲ್ಲ ಅನ್ಬೇಡ ಪಾರು. ನಂಗೆ ಹಂಗಲ್ಲ ಯಾರು ಕಿತ್ಕೊಂಬತ್ತೈತೆ. ಯಾಕೆ? ಭಯ, ಅದಕ್ಕೆ. ಓ, ನಾನೇನಕ್ಕೇನೋ ಮಾಡ್ಬಿಡ್ತೀನಿ ಅಂತ ಭಯನಾ? ಅಷ್ಟು ಭಯ ಇದ್ರು ನಿನ್ ಕಣ್ಗಳು ನನ್ನೇ ನೋಡ್ತಿದೆ. ಈ ಕೋಣೆಲಿ ಇನ್ಯಾರವ್ರೆ ನೋಡಕ್ಕೆ? ಬಾಗ್ಲು ಕಿಟಕಿ ನೋಡನೆ. ಪಂಚಿಂಗ್ ಡೈಲಾಗು. ಆಯ್ತು ನಿಕ್ಕೋ. ಪಾಪ ಅವರೆಲ್ಲ ನಾವಿಬ್ರು ಸೇರ್ಲಿ ಅಂತ ಇಷ್ಟೆಲ್ಲ ಮಾಡಿ ಹೋಗಿದ್ದಾರೆ. ಅದೇ ಅಲ್ವಾ ಈಗ ಪದ್ಧತಿ ಆಗಿರೋದು. ನೋಡ್ಪಾರು ಹೆಂಗ್ ಅಲಂಕಾರ ಮಾಡವ್ರೆ ಅಂತವಾ. ಅದಕ್ಕೆ ನಮ್ಮನ್ನ ಹೊರಡೆ ಕಳಿಸಿ ಇವ್ರನ್ನ ಆಡ್ಕ ಮಾಡಿರೋದು. ಪಾಪ ಎಷ್ಟು ಕಷ್ಟಪಟ್ಟು ಮಾಡಿದ್ದಾರೆ. ಅದೇ ಅಲ್ವಾ ನಮಗ್ ಕಷ್ಟ ಆಯ್ತಿರೋದು. ಹೋಗ್ ಮಾವ ನೀನು. ಸರಿ, ನಾ ಹೋಯ್ತೀನಿ. ಎಲ್ಲಿಗೆ ಹೋಗ್ತಿದ್ಯಾ? ಪಾಪ ಅವರೆಲ್ಲ ಸೇರ್ಕೊಂಡು ಇಷ್ಟೆಲ್ಲ ರೆಡಿ ಮಾಡಿ ಹೋಗಿದ್ದಾರೆ. ನೀನ್ ಬೇಜಾರು ಮಾಡ್ಕೊಂಡು ಹೋಗ್ತಿದ್ಯಲ್ಲ. ನಂಗಲ್ಲ ಪಾರೋ, ನಾವು ಅನ್ಕೊಂಡಿರೋದೇ ಬ್ಯಾರೆ, ಇಲ್ಲಿ ನಡೀತಿರೋದೇ ಬ್ಯಾರೆ. ಮಾವ, ಜೀವನ ನಾವು ಬೇಡ ಅಂದಾಗ ಕೊಡೋದು ಜಾಸ್ತಿ, ಬೇಕು ಅಂದಾಗ ಕಾಡ್ಸೋದು ಜಾಸ್ತಿ. ಸೊ ಯಾವ ಟೈಮಲ್ಲಿ ಏನಾಗಬೇಕೋ ಅದು ಹಾಗೆ ಆಗುತ್ತೆ. ತಪ್ಸಕ್ಕೆ ನಾವು ಯಾರೂ ಅಲ್ಲ. ಹಂಗಂತೀಯ? ಆದರೂ ನಾವು ಮಕ್ಳು ಮಾಡ್ಕೊಡೋದು ಬೇಡ ಅಂತ ಅನ್ಕೊಂಡಿದ್ವಲ್ಲ ಪಾರೋ. ಒಂದು ಹೆಣ್ಣಿಗೆ ಮಗು ಬೇಕೋ ಬೇಡವೋ ಅಂತ ಡಿಸೈಡ್ ಮಾಡೋ ಹಕ್ಕಿರುತ್ತೆ. ಆ ರೈಟ್ಸ್ ನೀನು ನನಗೆ ಕೊಟ್ಟಿದ್ಯಾ ಅಂದಮೇಲೆ ಬೇಡ ಅನ್ನೋ ನಿನ್ನ ಸಂಕಲ್ಪ ಹಾಗೆ ಇರುತ್ತೆ. ಯೋಚನೆ ಮಾಡಬೇಡ. ಹಂಗಾರೆ ಮುಂದೆ 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 ಬರು 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 ಬರು. ಗೋಡಂಬಿ
ಸತ್ಸಂಗದಲ್ಲಿ ಗುರುಗಳು ಹೇಳಿದ ಮಾತು ಕೇಳಿ ನನಗೆ ಜೀವನನೇ ಬೇಡ ಅಂತ ಬಿಡಬೇಕಲ್ಲ. ಅಲ್ಲ, ಈ ಹೊಡೆದಾಟ ಈ ಬಡದಾಟ ಯಾಕೆ ಬೇಕು ಹೇಳು? ಹಂಗಾರೆ ನನ್ ಕೊಟ್ಟಿದ್ದ ಸಾಲನ್ನ ಮನ್ನಾ ಮಾಡ್ಕ. ಯಾಕೆ ಹೇಳು? ಸುಮ್ಮನೆ ನನ್ನ ದುಡ್ಡನ್ನ ವಾಪಸ್ ಕೊಟ್ಬಿಡು ಅಟ್ಟಯ್ಯ. ಅಲ್ಲ ಕಣ್ಲ, ನಿಂಗ್ ಒಳ್ಳೆಗೆ ಬಂದೈತಲ್ಲ, ನನ್ಗೇನು ಬೇಡ, ಎಲ್ಲ ನಸ್ವರ ಅಂತಿದ್ದೆ. ಗೊರ್ಕೇಣ ಕೆಲ್ಸನೂ ಬಿಟ್ಬಿಡು, ಸುಮ್ನೆ ಯಾಕೆ ಜಂಜಾಟ ಇಲ್ಲ ಅಲ್ವಾ? ಮದ್ವೆಗೆ ಹೆಣ್ಣು ನೋಡ್ಬೇಕು ಅಂತ ಇದ್ನಲ್ಲ, ಅದನ್ನು ಬಿಟ್ಬಿಟ್ರ. ಏನೋ ಮಾತಿಗೆ ಹಂಗಂದೆ, ಅದಕ್ಕೆ ನೀವು ನಾನು ಬದುಕಿರೋದೇ ದಂಡ ಅಂತಿದ್ದೀರಲ್ಲ. ಒಳ್ಳೆ ಇವತ್ತೊಂದು ಪ್ರವಚನ ಇದೆ, ಹೋಗ್ಬರಲ್ವಾ? ನಡಿಯವ್ವ ಹೋಗೋಣ. ಯಾಕ್ಲ ಅಷ್ಟೊಂದು ಆಸೆ? ಏಯ್, ಅಲ್ಲಿ ಒಂದು ಚರ್ಕ್ ಕೊಟ್ಟಿರ್ಕಂಡ ತುಂಬಾ ರುಚಿಯಾಗಿತ್ತು, ಅದಕ್ಕೆ. ಬಾಗ್ಲ ತೆಗೆಯಣ ಬಾ. ತೆಗಿತೀರ ಒಳಗೆ ಹೋಗಕ್ಕಾಗತ್ತಾ? ತೆಗಿಯಕ್ಕ ಆದ್ರೂ ನಾಕ್ ಮಾಡಿ ಹೋಗೋಣ, ಇನ್ನು ಮಲಗಿದ್ರೆ ಕಷ್ಟ. ಅಯ್ಯ, ಅದೇನ್ ಪಿಸ ಪಿಸ ಅಂತ ಮಾತಾಡ್ಕೊಂಡಿರ, ಹೊಸಿ ಬಾಗಿಲು ತೆಗೀರಲ್ವಾ? ನಾವು ಬರ್ತಿದೀವಿ. ಬರ್ತಿದೀವಿ. ಏಯ್, ಒಳಗಿಂದ ಲಾಕ್ ಆಗಿದೆ ಕಣೆ. ಏ, ತಿಲ್ಕ ಹಾಕೊಳ್ದೆ ಮಲ್ಕೋತಾರೇನವ? ಬಾಗ್ಲ ತಟ್ಟಿದ್ರೆ ಎದ್ದು ಬರ್ತಾರೆ. ಬಾಗಿಲು ತಟ್ಟೆವ. ನಾನು ನೋಡ್ತೀನಿ. ಅಣ್ಣ, ಅದ್ಗೆ ಅಯ್ಯೋ, ಯಾಕವ ಅಷ್ಟೊಂದು ಮೆತ್ತಿಗೆ ತಟ್ತಾ ಇದ್ಯಾ? ಇರು. ಶಿವ, ಶಿವ, ಏ ಪಾರವ್ವ. ಏನಿದು? ನಾನು ನಿದ್ದೆ ಕಣ್ಣಲ್ಲಿದ್ರು ಪಟ್ಟಂತ ಎದ್ದು ಬಿಡ್ತಿದ್ದ. ಎಷ್ಟೊತ್ತಾದ್ರೂ ಹೇಳ್ತಿಲ್ವಲ್ಲ? ಇವ್ರು ಬಾಗ್ಲೆ ತೆಗಿತಿಲ್ಲ. ಇಷ್ಟಕ್ಕೆಲ್ಲ ಗಾಬರಿ ಆಗ್ಬಿಡಕ್ಕ, ರೂಮಲ್ಲಿ ಇರ್ತಾರಲ್ವಾ, ಬಾಗ್ಲ ಹಾಕೊಂಡಿರ್ತಾರೆ, ಕೇಳಿಸಿರಲ್ಲ. ಫೋನ್ ಮಾಡಕ್ಕ, ಎದ್ದಾಯ್ತಾನೆ. ಗೋಡಂಬೇಡ, ಫೋನ್ ಕೊಡು. ತೋಳ. ಫೋನ್ ಎತ್ತುತ್ತಿಲ್ಲ ಕಣೆ. ಶಿವಣ್ಣ, ಪಾರವ್ವ. ಅಣ್ಣ, ಅದಕ್ಕೆ ಬಾಗ್ಲ ತೆಗೀರಿ. ಏ ಶಿವ, ನಾವು ಬಾಗ್ಲ ತೆಗಿಯೋಣ. ಅಣ್ಣ, ಪಾರೋದ್ಗೆ ಫೋನ್ ಮಾಡಿ. ಇಬ್ರು ಫೋನ್ ಎತ್ತಿಲ್ಲ ಕಣೆ. ಅಣ್ಣ, ಅದ್ಕೆ ರೀ, ಏನು ಅಂದ್ರೆ ಯಪ್ಪ, ನೀನಾ? ಲೇ, ನೀನ್ ಹಿಂಗೆಲ್ಲ ನುಲಿಬೇಡ್ವೆ. ಅದು ನಮಗೋಸ್ಕರ ಮಾವ ಇಷ್ಟೆಲ್ಲ ಮಾಡಿದಾರಲ್ಲ, ಅದಕ್ಕೆ ಸ್ವಲ್ಪ ನಾಚಿಕೆ. ಲೇ ಮುಟ್ಟೆ, ನೀನ್ ಹಿಂಗೆಲ್ಲ ಮಾತಾಡ್ಬೇಡ್ವೆ, ನಂಗೊಂಥರ ಭಯ ಆಯ್ತೈತೆ. ಅಯ್ಯೋ, ಏನೂ ಆಗಲ್ಲ, ನಾನು ಹೇಳೋ ಮಾತು ಕೇಳ್ರಿ, ಏನೂ ಆಗಲ್ಲ. ಒಂದು ನಿಮಿಷ ಅಲ್ಲೇ ನಿಂತ್ಕೋ, ನಿನ್ಗೆ ನಾನೊಂದು ಮಾತು ಹೇಳ್ತೀನಿ, ಅಲ್ಲ ಒಂದು ಕತೆ ಹೇಳ್ತೀನಿ, ಕೇಳಿಸ್ಕೊ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ